ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಾಯಿ ಭವಾನಿ ರೇವಣ್ಣ ಅವರ ವಿರುದ್ಧ ದೂರು ದಾಖಲಾಗಿದೆ. ಏನಂತ? ಯಾರೋ ಒಬ್ಬ ವ್ಯಕ್ತಿಯನ್ನ, ಅಮಾಯಕನನ್ನ ಒತ್ತಾಯಿಸಿದ್ದಾರೆ, ನಿನ್ನ ಆಸ್ತಿ ಮಾರಲೇಬೇಕು ಅಂತ, ಹೀಗಾಗಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು ಅಂತ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ, ಈ ಹಿಂದೆ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ದವರು ಕಾರ್ತಿಕ್ ದೂರು ಕೊಟ್ಟಿದ್ದಾರೆ. ಹದಿಮೂರು ಎಕರೆ ಭೂಮಿಗಾಗಿ ಭವಾನಿ ರೇವಣ್ಣ ಹಾಗೂ ಪ್ರಜ್ವಲ್ ಹಿಂಸೆ ಕೊಟ್ಟಿದ್ದಾರೆ. ಕಿಡ್ನಾಪ್ ಮಾಡಿದ್ರು, ನನ್ನನ್ನ ಚಿತ್ರಹಿಂಸೆ ಕೊಟ್ಟರು, ಪೊಲೀಸ್ ಕೇಸ್ ಹಾಕ್ಸ್ತೀನಿ ಅಂತಂದ್ರು, ಕಿರುಕುಳ ಕೊಡಿಸಿದ್ರು, ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬಲವಂತವಾಗಿ ನನ್ನನ್ನ ಕರೆದೊಯ್ದ್ರು, ಕಿರುಕುಳ ಕೊಟ್ಟರು, ಪ್ರಾಣ ಬೆದರಿಕೆ ಒಡ್ಡಿದ್ರು, ಹೀಗೆಲ್ಲ ಆರೋಪಿಸಿದ್ದಾರೆ ಕಾರ್ತಿಕ್. ಹೊಳೆ ನರಸೀಪುರ ತಾಲೂಕಿನಲ್ಲಿರುವ ಜಮೀನಿಗಾಗಿ ಟಾರ್ಚರ್ ಕೊಟ್ಟಿದ್ದಾರಂತೆ ಸಂಸದರು ಹಾಗೂ ಅವರ ತಾಯಿ. ದಾಖಲೆ ಸಮೇತವಾಗಿ ಐಜಿಪಿಗೆ ಕಾರ್ತಿಕ್ ಅವರು ದೂರು ಕೊಟ್ಟಿದ್ದಾರೆ. ವಿಸ್ತಾರ ನ್ಯೂಸ್ನ ಜೊತೆಗೂ ಅವರು ಮಾತನಾಡಿದ್ರು. ವಿಸ್ತಾರ ನ್ಯೂಸ್ ಕಚೇರಿಗೆ ಬಂದು ಮಾಹಿತಿಯನ್ನ ಹಂಚಿಕೊಂಡ್ರು. ಎಳೆ ಎಳೆಯಾಗಿ ಬಿಚ್ಚಿಟ್ರು ಯಾವ ರೀತಿ ಅವರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಬೇಕು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.